ಬಂಜಂಬೆ ಅನ್ನುವಂತ ಸ್ವಲ್ಲನ್ನ ನನ್ನ ಕಿವಿಗಳಿಂದ ಕೇಳಲಿಕ್ಕೆ ಆಗುತ್ತಿಲ್ಲ. ಓ ದೇವ ಅಂತ ಹೆಣ್ಣು ಚಿಂತಾಜನಕ ಸ್ಥಿತಿಯನ್ನ ಮಾಡ್ತಾಳೆ. ಮಕ್ಕಳಿಲ್ಲದ ಹೆಣ್ಣು ಮಗಳು. ಯಾವ ಜನ್ಮದೊಳಗ ಯಾವ ತಪ್ಪಿಗಾಗಿ ಮಕ್ಕಳಿಲ್ಲ, ಯಾವ ಜನ್ಮದೊಳಗ ಯಾವ ಮಕ್ಕಳಿಗಾಗಿ ನಾ ಏನು ತೊಂದರೆಯನ್ನ ಮಾಡಿರುವೆ ಎಂದು ಈ ಜನ್ಮದೊಳಗ ನನಗೆ ಸಂತಾನವನ್ನ ಫಲ ಇಲ್ಲ. ಸಮಾಜ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ನಿಂದನೆ ಮಾಡುತ್ತದೆ. ಈ ಸೊಲ್ಲನ್ನ ಅಡಗಿಸು ದೇವ ಅಂತ ಅಷ್ಟು ದುಃಖ ಮಾಡ್ತಾಳೆ ಹೆಣ್ಣು. ಸರ್ವಜ್ಞ ನುಡಿದು ಬಹಳ ಚಂದ ಬರೀತಾನೆ. ಯಾಕೆ ಹೇಳ್ತಾನಂದ್ರೆ, ಮಕ್ಕಳಿಲ್ಲದ ಮನೆ, ರೊಕ್ಕವಿಲ್ಲದ ಬಾಳ್ವೆ, ಅಕ್ಕರೆ ಇಲ್ಲದ ಬರುವುದು, ಇವು ಮೂರು ದುಃಖ ಕಾಣ ಸರ್ವಜ್ಞ ಅಂತ ಬರೀತಾನೆ. ಸರ್ವಜ್ಞ ನುಡಿದು ಈ ಮನೆಯೊಳಗ ಕೋಟಿಗಟ್ಟಲೆ ಮನೆಯನ್ನ ಕಟ್ಟಿರಿ, 3 ಅಂತಸ್ತು ಬಿಲ್ಡಿಂಗ್, ಕೋಟಿಗಟ್ಟಲೆ ಬಹಳ ಚಂದ ಕಟ್ಟಿರಿ. ಅವರ ಮನೆಗೆ ಹೋಗಿರುವಂತಹ ಸಂದರ್ಭದಲ್ಲಿ ಏನ್ ಕೇಳ್ತಾರೆ? ಮಕ್ಕಳೆಷ್ಟಪ್ಪ ಅಂತ ಕೇಳ್ತಾರೆ. ನಿಮ್ಮ ಸಂಪತ್ತನ್ನ ಕೇಳೋದಿಲ್ಲ, ನಿಮಗೆ ಮಕ್ಕಳೆಷ್ಟು ಅಂತ ಕೇಳ್ತಾರೆ. ನಿಮ್ಮ ರೂಪಾಯಿಗಳನ್ನ ಕೇಳೋದಿಲ್ಲ, ನಿಮಗೆ ಮಕ್ಕಳು ಎಷ್ಟು ಅಂತ ಕೇಳುತ್ತಾರೆ. ಅವಾಗ ಆ ನೋವು ಆಗುವ ನೋವು ಅದಲ್ಲ ಅವ್ರಿಗೆ ಗೊತ್ತು. ಮಕ್ಕಳಿಲ್ಲದವರ ನೋವು ಮಕ್ಕಳಾದವರಿಗೆ ಎಂದು ತಿಳಿಯುತ್ತದೆ. ಒಬ್ಬೊಬ್ಬರಿಗೆ ಬೇಗ ಮಕ್ಕಳಾಗ್ತವೆ, ಒಬ್ಬರಿಗೆ ಬೇಗ ಆಗೋದಿಲ್ಲ. ಒಂದು 5 ವರ್ಷ ಆಗಿರಬೇಕು ಮಕ್ಕಳಾಗಿಲ್ಲ ಅಂತಂದ್ರೆ ಬಾಜು ಮನೆಯವ್ರಿಗೆ ಚಿಂತಿರಿ. ಮದುವೆ ಆದವ್ರಿಗೆ ಅತ್ತಿ ಮಾವನವ್ರಿಗೆ ಯಾರಿಗೂ ಚಿಂತಿಲ್ರಿ, ಪಕ್ಕದ ಮನೆಯವ್ರಿಗೆ ಒಣ ಚಿಂತಿರ್ತದ. ನಮ್ಮ ಮನೆ ಸಮಸ್ಯೆ ಯವ್ವ ಮದುವೆ ಆಗಿ 5 ವರ್ಷ ಮಕ್ಕಳಾಗಿಲ್ಲ. ಅತ್ತಿ ಮಾವನವ್ರು ಬಹಳ ಚಲೋ ಅದಾರ ಇಲ್ಲಿ. ಇವ್ರಿಗೆ ಹಿಂಗೆ ಹೇಳಿ 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 ಜಗಳ ಹಚ್ಚಿದವ್ರು ಇವರೇ. ಈ ಮೊದಲು ಜಗಳ ಹಚ್ಚಿದ್ರಂದ್ರೆ ಜಗಳ ಸಣ್ಣಗೆಲ್ರ ಮುಗಿದ್ರ ಕಥೆ ಮುಗಿತಾವ ಮನೆ ಹಂಗ ಹಚ್ಚುತ್ತಾರ. ಆ ಹುಡುಗ ಇನ್ನೊಂದು ಮದುವೆ ಮಾಡುವಂತ ಪ್ರಸಂಗ ಬಂದು ತಂದಿಡೋರು ಅವರೇ, ಮನೆಯವರೇ. ಆದ್ರೆ ಜಾಣ ಗಂಡ ಇದ್ದಂದ್ರ ಒಂದು ಹೆಣ್ಣು ಜೀವಗಳು ನನ್ನ ಸಿಕ್ಕಾಗ ಅದೇ ಹೆಣ್ಣು ನನ್ನ ಸಾಕುವಂತಾಗ. ಮಕ್ಕಳಾದ್ರೇನು ಆಗ್ಲಿಕ್ಕೆ ಅಂದ್ರೇನು, ನನಗೆ ನೀನು ಮಗು, ನಿನಗೆ ನಾನು ಮಗು ಅಂತ ಯಾವ ಗಂಡ ಆಗ್ಲಿ ಯಾವ ಹೆಣ್ಣಾಗ್ಲಿ ಹೇಳ್ತಾಳ, ಅದು ನಿಜವಾದ ದಾಂಪತ್ಯ ಜೀವನ. ಇಲ್ಲ ಅಂದ್ರೆ ಯಾರೋ ಹೇಳ್ತಾರೆ ತಿಳ್ಕೊಂಡು 10 ವರ್ಷ ಆಯ್ತು ನಿನಗೆ ಮಕ್ಕಳಾಗಿಲ್ಲ ಅಂತೇಳಿ ಇನ್ನೊಂದು ಮದುವೆ ಆಗಿ, ಆ ಹೆಣ್ಮಗಳಿಗೂ ಮಕ್ಕಳಾಗಿಲ್ಲ, ಇನ್ನೊಂದು ಮದುವೆ ಆಗಿ. ಅರ್ಥ ಇಲ್ಲ, ಅರ್ಥಕ್ಕ ಅನರ್ಥ ಆಗಬಾರ್ದ್ರಿ, ಅರ್ಥವಾಗಿ ಉಳಿದುಕೊಂಡ್ರೆ ಬಹಳ ಚಂದ ಜೀವನ. ಇಲ್ಲಿ ನಮ್ಮ ಲೌಕಿಕರ ಜೀವನದೊಳಗೆ ಅನಂತ ರೀತಿಯ ದೇವರನ್ನ ಬೇಡಿ ಬೇಡಿ ಸಂತಾನ ಫಲವನ್ನ ನಾವುಗಳೆಲ್ಲ ಪಡಿತೇವೆ. ಆದ್ರೆ ಕೈಲಾಸದಿಂದ ಭೂಲೋಕಕ್ಕೆ ಬಂದಿರುವ ಅಡಿವೀಶನ ಲೀಲೆನೇ ಬೇರೆಯದಾಗಿದೆ. ನಮ್ಮಗಳ ನಿಮ್ಮಗಳ ಹಾಗೆ ಇಲ್ಲ ಹುಟ್ಟು, ಅಡವಿ ಸಿದ್ದೇಶ್ವರರ ಹುಟ್ಟು. ಅವರ ನಿಜವಾದ ಹುಟ್ಟಿನ ಮರ್ಮವೇ ಬೇರೆಯದ. ಇಲ್ಲಿ ಕೈಲಾಸದೊಳಗ ಆನಂದವಾಗಿ ಶಿವ ಪಾರ್ವತಿಯರು ಸಂತೋಷದಿಂದ ಏಕಾಂತ ಸಮಯದಲ್ಲಿ ಇರುವಂತ ಸಂದರ್ಭ. ಪಾರ್ವತಿ ಪರಮೇಶ್ವರ ಕೈಲಾಸದೊಳಗ ಪಾರ್ವತಿ ಪರಮೇಶ್ವರರು ಏಕಾಂತದಲ್ಲಿ ಉಳಿದುಕೊಂಡಿದ್ದಾರೆ. ಯಾವ ಏಕಾಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ರೇಚಾರಿ ಅನ್ನುವಂತ ಚರಿತ್ರಾ ನಾಯಕರು ಶಿವ ಪಾರ್ವತಿಯರು ಏಕಾಂತದಲ್ಲಿದ್ದಾರ. ಯಾವುದೇ ರೀತಿಯಿಂದ ಮಾತುಗಳನ್ನಾಡದೆ ತಾಂಬೂಲವನ್ನ ಕೊಡುವಂತ ಕೆಲಸವನ್ನ ಮಾಡುತ್ತಾನೆ ಇಲ್ಲಿ ರೇಚಾರ್ಯ. ಆ ರೇಚಾರ್ಯ ಶಿವನ ಏಕಾಂತದಲ್ಲಿರುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರ ಅಂತ್ಯಕ್ಕೆ ಹೋಗಿಬಿಡುತ್ತಾನೆ. ಶಿವನು ಏಕಾಂತದಲ್ಲಿರುವಂತಹ ಸಂದರ್ಭದಲ್ಲಿ ರೇಚಾರ್ಯ ಹೋಗಿರುವುದರಿಂದ ಶಿವನಿಗೆ ಸಿಟ್ಟು ಬಂತು. ಏಕಾಂತ ಸ್ಥಳಕ್ಕೆ ಹೋಗುವ ಹಾಗಿಲ್ಲ, ಮಾತನಾಡಿಸಿ ಹೋಗಬಹುದಿತ್ತು. ರೇಚಾರ್ಯ ಬಟ್ಟಲದೊಳಗ ತಾಂಬೂಲವನ್ನ ತೆಗೆದುಕೊಂಡು ಏಕಾಂತ ಸ್ಥಳಕ್ಕೆ ಹೋಗಿಬಿಟ್ಟ. ಶಿವನು ಕೋಪಿತನಾಗಿ ರೇಚಾರ್ಯ ಭೂಲೋಕಕ್ಕೆ ನೀನು ಹೋಗಬೇಕು. ಸಿಟ್ಟಿನಿಂದ ಶಿವನು ನೀನು ಭೂಲೋಕಕ್ಕೆ ಹೋಗಬೇಕು ಎಂದಾಗ ಏಕಾಮತ್ತ ರೇಚಾರ್ಯನು ಶಿವನ ಪಾದಕ್ಕೆ ತಲೆಬಾಗಿ ನಮಸ್ಕಾರವನ್ನ ಮಾಡುತ್ತಾನೆ. ದುಃಖ ಮಾಡಿಕೊಂಡು ಯಾವಾಗ ತಲೆಬಾಗಿ ಶಿವನಿಗೆ ನಮಸ್ಕಾರವನ್ನ ಮಾಡಿದ ಶಿವ ಆತನ ತಲೆಯ ಕೂದಲನ್ನು ಹಿಂಗ ಸವರುತ್ತಾನೆ. ಶಿವನು ನಾವು ಮಕ್ಕಳು ಹೆಂಗೆ ಅರ್ಥ ಮಾಡಿದಾಗ ಒಂದೇಟು ಹೊಡಿತೀವಲ್ಲ, ಹೊಡೆದೇನ್ ಮಾಡ್ತೀವಿ?
ಮುದ್ದಾಡ್ತೀವಿ ನಾವೆಲ್ಲ, ಮುದ್ದಾಡ್ತೀವಿ. ಹಂಗ ಶಿವನು ಸಿಟ್ಟಿನೊಳಗ ಭೂಮಿಗೆ ಭೂಲೋಕಕ್ಕೆ ಹೋಗು ಎಂದಾನೆ. ನನ್ನನ್ನ ಭೂಲೋಕಕ್ಕೆ ಕಳಿಸಬೇಡ ಅಂತ ತಿಳ್ಕೊಂಡು ರೇಚಾರಿಯ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಚಿಂತೆ ಮಾಡಬೇಡ, ಮೇಲೆದ್ದೇಳು ಮಗು, ಮೇಲೆದ್ದೇಳು ಮಗು, ಮೇಲೆ ಎದ್ದೇಳಿದ. ಇದು ನಾನು ಕೊಟ್ಟಿರ್ತಕ್ಕಂತ ಶಾಪ ನಿನಗಲ್ಲ, ಇದು ನಿನಗೆ ನಾ ಕೊಟ್ಟಿರ್ತಕ್ಕಂತ ಶಾಪವಲ್ಲ, ಆದರೆ ಭೂಲೋಕದೊಳಗ ನಿನ್ನ ಅನಂತ ಪವಾಡಗಳಿದ್ದಾವೆ. ನೀನು ಅನಂತ ಪವಾಡಗಳಿಂದ ಜಗದಲ್ಲಿ ಪ್ರಖ್ಯಾತಿಯನ್ನು ಹೊಂದಬೇಕು, ಮಹಾಯೋಗಿಯಾಗಿ ಮಹಾಭಕ್ತನಾಗಿ ಅಂತ ತಿಳ್ಕೊಂಡು ಶಿವನು ಹೇಳ್ತಾನ. ದುಃಖ ಮಾಡ್ತಾನ, ಆದ್ರೆ ಸಮಾಧಾನ ಇಲ್ಲ. ಯಾರಿಗೆ? ರೇಚಾರಿನಿಗೆ ಸಮಾಧಾನ ಇಲ್ಲ. ಇದು ಎಂತ ಶಿಕ್ಷೆಯನ್ನ ಕೊಟ್ಟೆ ಶಿವನೇ ನನಗೆ ಅಂತ ರೇಚಾರಿಯ ದುಃಖ ಮಾಡ್ಲಕತ್ತಿದ. ಯಾವಾಗ ದುಃಖವನ್ನ ಮಾಡಿದ, ಇದು ಶಿವನು ಹೇಳ್ತಾನೆ, ಮಗು ಏತಕ್ಕಾಗಿ ದುಃಖವನ್ನ ಮಾಡುತ್ತೇವೆ? ಮಗು ದುಃಖವನ್ನ ಮಾಡಬೇಕು. ಭೂಲೋಕದೊಳಗ ಬಸವಣ್ಣನನ್ನ ಕಳಿಸಿಕೊಟ್ಟಿರುವೆ. ನಂದಿಯ ಅವತಾರದೊಳಗ ಬಸವಣ್ಣನು ಭೂಲೋಕವನ್ನೇ ಕೈಲಾಸವನ್ನಾಗಿ ಮಾಡಿದ್ದಾನೆ. ಜಗದ ಜ್ಯೋತಿ ಬಸವೇಶ್ವರ, ಜಗಜ್ಯೋತಿ ಬಸವೇಶ್ವರ ಮತ್ತು ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣ ಇವರೆಲ್ಲರನ್ನ ಕಳಿಸಿಕೊಟ್ಟಿರುವೆ. ಭೂಲೋಕವನ್ನೇ ಕೈಲಾಸವನ್ನಾಗಿ ಮಾಡಿಕೊಂಡಿರುವರು ನನ್ನ ಮಕ್ಕಳು. ಅವರ ಬಳಿ ನೀನು ಹೋಗು, ನೀನು ಪ್ರಖ್ಯಾತಿಯನ್ನು ಹೊಂದು ಅಂತ ಹೇಳ್ತಾನೆ ಶಿವನು. ಅದರ ಜೊತೆಯಲ್ಲಿ ಬಸವಣ್ಣನ ಜೊತೆಯೊಳಗ ನೀ ಇದ್ದುಕೊಂಡು ಗುರು ಲಿಂಗ ಜಂಗಮನ ಭಕ್ತಿಯನ್ನ ಶರಣರಿಗೆ, ವೃಂದದವರಿಗೆ ಎಲ್ಲಾ ರೀತಿಯಿಂದ ರೂಪ ದ್ವೇಷಗಳನ್ನ ಬಸವಣ್ಣನು ಹಂಚುತ್ತಾ ಇದ್ದಾನೆ. ಆ ಬಸವಣ್ಣನ ನೋಡಿ, ಬಸವಣ್ಣನ ಅಳಿಯ ಯಾರು ಅಂತಂದ್ರ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ. ಬಸವಣ್ಣನ ಅಳಿಯ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು. ನೀನು ಭೂಲೋಕದೊಳಗೆ ಹೋಗಿರುವಂತಹ ಸಂದರ್ಭದಲ್ಲಿ ಚನ್ನ ಬಸವಣ್ಣನ ಶಿಷ್ಯನಾಗಿ ಜಗದಲ್ಲಿ ನೀನು ಪ್ರಖ್ಯಾತಿಯನ್ನು ಹೊಂದು ರೇಚಾರ್ಯ. ಮತ್ತೊಂದು ಸಾರಿ ದುಃಖ ಮಾಡ್ತಾನೆ ಶಿವನೇ, ನನಗೆ ಇಂಥ ಒಂದು ಶಿಕ್ಷೆಯೇ. ಚನ್ನಬಸವಣ್ಣನ ಶಿಷ್ಯನಾಗಿ ನೀನು ಹೋಗಲೇಬೇಕಂತ ಹೇಳ್ಕೊಂಡು ಶಿವ ಹೇಳಿದಾಗ ದುಃಖ ಮಾಡ್ತಾನೆ ರೇಚಾರ್ಯ. ದುಃಖ ಮಾಡುತ್ತಾ ಕುಳಿತುಕೊಂಡು ವಿಚಾರವನ್ನ ಮಾಡಿದ. ಮತ್ತ ರೇಚಾರ್ಯ ವಿಚಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ಮಗು, ಮತ್ತಾವ ವಿಚಾರ ನಿನಗೆ? ಯಾವ ವಿಚಾರವನ್ನ ಮಾಡಬೇಡ. ಭೂಲೋಕದೊಳಗ ಸದಾವ ಕಾಲವಾಗಿ ನಾನು ನಿನ್ನ ಜೊತೆಯೊಳಗೆ ಇರ್ತೀನಿ. ನಾನು ನಿನ್ನ ಜೊತೆಯೊಳಗೆ ಇದ್ದು ನಾನು ನಿನ್ನನ್ನ ರಕ್ಷಣೆಯನ್ನ ಮಾಡುತ್ತೇನೆ. ನೀನಿನ್ನು ಚಿಂತೆಯನ್ನ ಮಾಡಬೇಡ, ಭೂಲೋಕಕ್ಕೆ ಹೋಗು ಎಂದು ಶಿವನ ವಾಣಿಯಾಯಿತು. ಯಾವಾಗ ಶಿವನ ವಾಣಿಯಾಯಿತು, ಶಿವ ಪಾರ್ವತಿಯರನ್ನ ನೆನೆಯುತ್ತಾ ಕೈಲಾಸದಿಂದ ಭೂಲೋಕಕ್ಕೆ ಧರೆಗಿಳಿತಾನೆ. ರೇಚಾರಿಯನು ಜೋರದ ಚಪ್ಪಾಳೆಯನ್ನ ಹಾಕ್ರಿ. ಶಿವ ಪಾರ್ವತಿಯರನ್ನ ನೆನೆದು ಭೂಲೋಕಕ್ಕೆ ಧರೆಗಿಳಿದ ರೇಚಾರ್ಯನು. ಯಾವಾಗ ಭೂಲೋಕಕ್ಕೆ ಇಳಿದ ರೇಚಾರ್ಯನು ಭರತ ದೇಶದೊಳಗ ಮೊದಲಿಗೆ ಭಾರತ ದೇಶವನ್ನೆಲ್ಲ ಸಂಚಾರವನ್ನ ಮಾಡುತ್ತಾ ಇದ್ದಾನೆ. ಕವಿಗಳು ಬಹಳ ನಮ್ಮ ದೇಶದ ವರ್ಣನೆಯನ್ನು ಮಾಡಿದ್ದಾರೆ. ಗದುಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರಿಯರು. ಈ ಭಾರತ ದೇಶದ ಮಣ್ಣಿನಲ್ಲಿ ಹುಟ್ಟಬೇಕಾಗಿತ್ತು ಎಂದರೆ ಎಷ್ಟೋ ಜನ್ಮದ ಸುಕೃತದ ಪುಣ್ಯದ ಫಲವಿದ್ದಾಗ ಮಾತ್ರ ಈ ಭಾರತ ದೇಶದ ಮಡಿದಲ್ಲಿ ನಾವೆಲ್ಲ ಹುಟ್ಟಲಿಕ್ಕೆ ಸಾಧ್ಯ. ಕಿಮ್ಮತ್ತಿನ ದೇಶ ಇದು ಭಾರತ ದೇಶ. ತಾಯಿಯ ಹೃದಯವನ್ನ ಹೇಳಿಕೊಟ್ಟಿರ್ತಕ್ಕಂಥ ದೇಶ. ಜಗತ್ತಿನೊಳಗೆ ಎಲ್ಲಾ ದೇಶಗಳಿದ್ದಾವೆ, ಆದರೆ ಭಾರತ ದೇಶಕ್ಕೆ ಮಾತ್ರ ಭಾರತಾಂಬೆ ಎಂದು ಕರೆಯುತ್ತೇವೆ. ಬೇರೆ ದೇಶಗಳಿಗೆ ಕರಿತೀರಿ ಅಂದ್ರೆ ಅಂಬೆ ಅಂತೇಳಿ. ಅಮೇರಿಕದ, ಫ್ರಾನ್ಸದ, ಲಂಡನ್ನದ, ಜಪಾನದ, ಇಟಲಿಯದ ಯಾವ ದೇಶಗಳಿಗೆ ಕರೆಯುತ್ತೇವೆ ನಾವೆಲ್ಲ. ಭಾರತಾಂಬೆ ಅಂದ್ರ ತಾಯಿ. ಭಾ ಅಂದ್ರೆ ಭಾವ, ರಾಗ, ರಾ ಅಂದ್ರೆ ರಾಗ, ತ ಅಂದ್ರೆ ತಾಳ. ಭಾವ, ರಾಗ, ತಾಳ ಎನ್ನುವ ಸಂಗಮ ದೇಶದಲ್ಲಿ ಹುಟ್ಟಿ ಬಂದ ಇವನೊಳಗ ಪುಣ್ಯದ ಛನ್ನದ ನಮ್ಮದು ಸಾರ್ಥಕವಾಗಿರ್ತಕ್ಕಂಥ ಬದುಕು ಬಂಧುಗಳೇ. ನಮ್ಮದೆಲ್ಲದು ಪುಣ್ಯ ಮಾಡಿರ್ಬೇಕ್ರಿ. ಈ ಮಣ್ಣಿನಲ್ಲಿ ಹುಟ್ಟಬೇಕಾಗಿತ್ತು ಅಂದ್ರೆ ಕರ್ನಾಟಕದೊಳಗ
ಸಂತ ಮಹಾತ್ಮರು, ಕವಿಗಳು, ರಸ ಋಷಿಗಳು ಅನೇಕರಿದ್ದಾವೆ. ಇಲ್ಲಿ ಬಹಳ ಚಂದ ಹೇಳ್ತೇನೆ, ಭಾರತ ಮತ್ತು ಕರ್ನಾಟಕ ಅಂದ್ರೆ ಒಂದೊಂದು ಬಿಟ್ಟು ಒಂದಿಲ್ಲ. ಹೆಬ್ಬಳ್ಳಿಗೆ ಏನು ಮುಖ್ಯ ರೀ? ಈ ಕೈಗೆ ಏನು ಮುಖ್ಯ ಅದ ರೀ? 5 ಬೆಳ್ಳಿಗಳು. 5 ಬೆಳ್ಳಿಯೊಳಗೆ ಯಾವುದು ಮುಖ್ಯ ಬಳ್ಳಿ? ಈ ಬಳ್ಳಿ ತೆಗೀರಿ, ಬಿಟ್ಟರೆ ನಡೀತದೆ ಕೆಲಸ, ಹೌದಿಲ್ಲ? ಹೆಂಗ ಕೈಗೆ ಹೆಬ್ಬಳ್ಳು ಮುಖ್ಯನೋ ಹಂಗ ನಮ್ಮ ಭಾರತ ದೇಶಕ್ಕೆ ಕರ್ನಾಟಕ ಮುಖ್ಯ. ಸೀರೆಗೆ ಯಾವುದು ಮುಖ್ಯ? ಸೀರೆಗೆ ಏನಿರ್ಬೇಕು? ಏನಿರ್ಬೇಕಮ್ಮ? ಇದ್ರೇನೆ ಚಂದ. ಅದು ಸೀರೆಗೆ ಸೆರಗಿಲ್ಲ ಅಂದ್ರೆ ಸೀರೆ ಚಂದ ಇಲ್ಲ. ಹಂಗ ನಮ್ಮ ಭಾರತ ದೇಶಕ್ಕೆ ಕರ್ನಾಟಕ ಇರಲೇಬೇಕು. ಕರ್ನಾಟಕದಲ್ಲಿ ಎಷ್ಟೊಂದು ಜನ ಕವಿಗಳು, ಸಂತರು, ಮಹಾತ್ಮರಿದ್ದಾರೆ. ಇಲ್ಲಿ ಸೀರೆಗೂ ಒಂದು ಧೋತ್ರಕ ಪ್ಯಾಂಟಿಗೆ ಒಂದು ಕಥೆ ಹೇಳ್ಬಿಡ್ತೀನಿ. ನಮ್ಮ ದೇಶ ಸಂಸ್ಕೃತಿಗಳು ಹೆಂಗಿದೆ ಅಂದ್ರೆ, ಇದು ಭಾರತ ದೇಶದ ಸಂಸ್ಕೃತಿಗಳು. ನಮ್ಮ ದೇಶದ ವಸ್ತ್ರಗಳು ಯಾವ ಗೊತ್ತ? ಪ್ಯಾಂಟು ನಮ್ಮ ದೇಶದ್ದಲ್ಲ, ಅಮೇರಿಕದ್ದು. ನಮ್ಮ ದೇಶದ ಆದ್ರೆ ನಮ್ಗೆಲ್ಲ ಫ್ಯಾಷನ್ ಆಗಿಬಿಟ್ಟದ ಪ್ಯಾಂಟ್ ಅಲ್ಲಿ, ಹೌದಿಲ್ಲ? ಧೋತ್ರ ನಮ್ಮ ದೇಶ. ಪರಮಸುಖ ಅಂತ ಧೋತ್ರ ಉಟ್ಕೊಂತಿದ್ರು ಹಿಂದಿನ ಕಾಲದೊಳಗೆ, ಈಗೂ ಇರ್ಬೇಕು, ಹೌದಿಲ್ಲ? ಪರಮಸುಖ ಧೋತ್ರ ಉಟ್ಕೊಂಡ್ರೆ ಯಾರು ಹುಟ್ಟಿರಲಿಲ್ಲ, ಎಲ್ಲ ಬಹಳ ಜನ ಇರಲಿಲ್ಲ. ಇಲ್ಲಿ ಧೋತ್ರ ಪ್ಯಾಂಟ್ ಅಂದ್ರೆ ಒಂದು ಘಟನೆ ಹೇಳ್ತೀನಿ ನಿಮ್ಗೆ, ಬಹಳ ಚಂದ ಹೇಳ್ತೀನಿ ಕೇಳ್ರಿ. ಹೊರಗ ತಾಯಂದ್ರು ಬಟ್ಟೆ ತೊಳೆದಿರುವಂತಹ ಸಂದರ್ಭದಲ್ಲಿ ಮತ್ತೆ ಒಣಗ ಹಾಕಬೇಕಲ್ಲ, ಒಣಗ ಹಾಕಿದ್ರು. ಹೆಣ್ಮಗಳು ಒಣಗಾಕಿ ಒಳಗೋದ್ರು. ಇದು ಧೋತ್ರ ಒಂದು ಕಡೆ ಹಾಕ್ಯಾಳೆ, ಪ್ಯಾಂಟ್ ಧೋತ್ರ ಬಾಜು ಹಾಕ್ಯಾಳೆ ಹೆಣ್ಣುಮಗಳು. ಅದು ಪ್ಯಾಂಟ್ ಸುಮ್ಮನೆ ಇರ್ಬೇಕಲ್ರಿ, ಪ್ಯಾಂಟ್ ಸುಮ್ಮನೆ ಇರ್ಲಿಲ್ಲ. ಪ್ಯಾಂಟ್ ಸುಮ್ಮನೆ ಇರ್ಲಾರ್ದ ಧೋತ್ರ ಜೊತೆ ವಾದ ಮಾಡ್ಲಾಕತ್ತ. ಧೋತ್ರದ ಜೊತೆ ವಾದ ಏನಂತ ಮಾಡ್ಲಾಕತ್ತಿದ್ರ, ಪ್ಯಾಂಟ್ ಹೇಳ್ತದ ನಿಂದ ಕಿಮ್ಮತ್ ಎಟ್ಟದ, ನನಗೆ ಕಿಮ್ಮತ್ತು ಭಾಳ ಅದ. ಪ್ಯಾಂಟಿನ ಕಿಮ್ಮತ್ತು ನೋಡು, ನಂದು 10,000 ಅದ, 50,000 ಅದ, 1 ಲಕ್ಷ ಅದ, 2 ಲಕ್ಷ ನನ್ನ ರೇಟ್. ನಿಂದೇನ್ ರೇಟ್ ಅದ? 500, 600, ಹಬ್ಬ ಬಂದ್ರೆ 1,000 ಅನ್ಕೋ. ಇನ್ನೂ ಹಬ್ಬ ಬಂದ್ರೆ 2,000 ಕೊಟ್ರ ಇಡಲೋ ಬೇಡ ಅಂತ ತಿಳ್ಕೊಂಡು ಅಂತ ಚಲೋ ಧೋತ್ರ ನೀ ಸಿಕ್ಕಿಬಿಡ್ತಿ. ನನಗೆ 1 ಲಕ್ಷ ಕೊಟ್ರೆ ಇನ್ನೂ 1 ಲಕ್ಷ ಹಾಕಿದ್ರೆ ಇನ್ನೂ ಚಲೋ ಅದ, ಇನ್ನೂ 2 ಲಕ್ಷ ಹಾಕಿದ್ರೆ ಇನ್ನೂ ಚಲೋ ಅದ ಅಂತ ತಿಳ್ಕೊಂಡು ಚಾಯ್ಸಿಂಗ್ ಮಾಡಿ ಪ್ಯಾಂಟ್ ಅನ್ನ ತೆಗೆದುಕೊಂಡು ಬರ್ತಾರ. ಚಲೋ ಎಲ್ಲ ಶರ್ಟ್ ಹಾಕೊಂಡು ಬರ್ತಾರ. ನನಗೆ ಅಷ್ಟು ಕಿಮ್ಮತ್ತದ, ನಿನಗೆ ಕಿಮ್ಮತ್ತಿಲ್ಲ. ಬಹಳ ಒಂದು ತಾಸುಗಳ ಕಾಲ ಪ್ಯಾಂಟ್ ಧೋತ್ರ ಜೊತೆ ವಾದಗಳನ್ನ ಮಾಡ್ತಾರೆ. ಧೋತ್ರ ಸುಮ್ಮಿತ್ರ, ಯಾಕಂದ್ರೆ ಬಹಳ ಏನಾದ್ರು ಸೊಕ್ಕ ಅಹಂಕಾರ ಇದ್ದವ್ರು ಬಹಳ ಮಾತಾಡ್ತಿರ್ತಾರೆ. ಪ್ಯಾಂಟಿಂದ ಅಹಂಕಾರ ಬಹಳ ಆಗಿತ್ತು, ಮಾತಾಡಿತ್ತು. ಧೋತ್ರಕ್ಕೆ ಅಹಂಕಾರ ಇಲ್ಲ. ಕೊನೆಗೆ ಧೋತ್ರ ಹೇಳ್ತದ, ನೋಡಪ್ಪ ನೀನು 10,000 ಇರ್ಬೋದು, 20,000 ಇರ್ಬೋದು, 1 ಲಕ್ಷ ಇರ್ಬೋದು, 2 ಲಕ್ಷ ಇರ್ಬೋದು, ನಿನಗೆ ಕಿಮ್ಮತ್ತು ಕಟ್ತಾರ. ಮದಿಗಳೊಳಗೆ ನಿನ್ನೆ ಆರಿಸ್ಕೊಂಡು ನಿನ್ನನ್ನೇ ಉಟ್ಕೊತಾರ, ಎಲ್ಲಾ ಮಾಡ್ತಾರ ಕರೆ. ಆದ್ರೆ ನನ್ನ ಸ್ಥಾನ ಹೆಚ್ಚದ. ನನ್ನ ಸ್ಥಾನ ಹೆಂಗ್ ಹೆಚ್ಚದ ಅಂದ್ರ, ನಿನ್ನ ಒಂದು 6 ತಿಂಗಳು ಉಟ್ಕೋಬಹುದು ಅಥವಾ ವರ್ಷ ಉಟ್ಕೋಬಹುದು. ಅಪ್ಪಿತಕ್ಕ ಒಂದಿಷ್ಟು ಎಲ್ಲಾರ ಅರ್ದಿ ಅಂದ್ರ ನಿನ್ನ ಮೂಲಿಗೆ ಹಾಕ್ತಾರ ಎಂದು ಹೊರಗೆ ತೆಗೆಯಲ್ಲ. ನಿನ್ನ ಒಂದು ಸಾರಿ ಮೂಲಿಗೆ ಹಾಕಿದ್ರ ಅಂದ್ರೆ ನಿನ್ನಂತೆ ಸುಳಿಯೋದಿಲ್ಲ. ನಾನು ಉಟ್ಕೊಂತಾರ, ನಾನು ಅಳವಾಕ್ಕೇನೆ, ನಾನು ಅರದೋಕ್ಕೇನೆ. ಅರದೋದಾಗ ನಾನು ಬೇಕಾಕ್ಕೇನೆ ಎಲ್ಲರಿಗೆ. ನೀ ಹರಿದ್ರೆ ಯಾರಿಗೆ ಬೇಕಾಗಲ್ಲ, ನಾ ಹರಿದ್ರೆ ಎಲ್ಲರಿಗೆ ಬೇಕಾಕ್ಕೇನೆ. ಹೆಂಗ್ ಬೇಕಾಕಿ ಅಂತ ಪ್ಯಾಂಟ್ ಕೇಳ್ತದ ಹೊತ್ತಿಗೆ. ನೋಡಪ್ಪ, ನಾ ಹರದೆ ಅಂತಂದ್ರ ಏನ್ ಅಕ್ಕಿನ ಗೊತ್ತನು? ಹೊಲಿಸಿದರೆ ಮಂಚರ ರಾಣಿಯಾಗಬೇಕು. ಸೊಳ್ಳೆ ಪದರಿ ಹೊಲಿಸಿದ್ರ ನಾನು ಸೊಳ್ಳೆ ಪದರಿ ಹಾಕೇನಿ. ಸೊಳ್ಳೆ ಪದರಿ ಆಗಿ ಮತ್ತೊಂದು 6 ತಿಂಗಳು ನಾನು ಯೂಸ್ ಮಾಡಿ ಮತ್ತೆ ಅದ್ರೊಳಗೆ ಹರದೆ ಅಂತಂದ್ರ ತೆಲೆದಿಂಬು ಏನಾದ್ರು ಹೊಲ್ಕೊಂಡು ಇದು ಮಾಡಿದ್ರೆ ತೆಲೆದಿಂಬು ಸಹಿತವಾಗಿ ಹಾಕ್ತೀನಿ. ಸಣ್ಣ ಸಣ್ಣ ಮಕ್ಕಳಿಗೆ ಲಂಗೋಟಿ ಹಾಕ್ತೀನಿ, ಅದು ಅರಿತಂದ್ರೆ ಕೊನೆಯದಾಗಿ ಹೊಲಕ್ ತಾಯಂದ್ರ ಬಳಗ ಶರಣ ವರ್ಗ ಬಳಗದವ್ರು ಮನೆಯಾಗ ಬುತ್ತಿ ಕಟ್ಟಿ ಚಂದ ಕಟ್ಟಿ ತಗೊಂಡೋದ್ರ ಬುತ್ತಿ ಪಡವಾದೆ, ನೀ ಯಾರಿಗಾದೆ ಪ್ಯಾಂಟಿ ಅಂತ. ನಂದು ಕಿಮ್ಮತ್ತಿನ ಜೀವನ, ನಿಂದ ಕಿಮ್ಮತ್ತಿನ ಜೀವನ. ಎಷ್ಟು ಅದ ಜೀವನ ಅಹಂಕಾರದಿಂದ ಬದುಕುವುದು ನಿಜವಾದ ಜೀವನ ಎಷ್ಟಿದ್ದಾರೆ ಏನಂತೆ ಒಳ್ಳೆಯ ರೀತಿಯಿಂದ ನಡೆ ನುಡಿ ಆಚಾರದಿಂದ ಬದುಕಬೇಕು. ಭಾರತ ದೇಶದ ಮಣ್ಣಿನಲ್ಲಿ ಹುಟ್ಟಿ ಬಂದ ಬಳಿಕ ನಡೆ ನುಡಿ ಆಚಾರ ವಿಚಾರಗಳಿಂದ ನಾವು ಬದುಕನ್ನು ಕಟ್ಟಿಕೊಳ್ಳಬೇಕು. ಅಂತಹ ಭಾರತ ದೇಶದಲ್ಲಿ ಸಂಚಾರವನ್ನ ಮಾಡುತ್ತಾ ಎಲ್ಲಿಗೆ ಬರುತ್ತಾನೆ? ನಮ್ಮ ರೇಚಾರ್ಯರು ಕಲ್ಯಾಣಕ್ಕೆ ಬರುತ್ತಾರೆ. ಸಂಚಾರವನ್ನ ಮಾಡುತ್ತಾ ಕಲ್ಯಾಣಕ್ಕೆ ಯಾವಾಗ ಬಂದಿರುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ಹೇಳ್ತಾರೆ, ನೋಡು ಹಡಪದ ಅಪ್ಪಣ್ಣನವರೇ, ಒಬ್ಬ
ಹೋಗಿ ಬರ್ಲಾಕತ್ತಾನ ಆತನನ್ನ ಆಧಾರ ಆತಿಥ್ಯದಿಂದ ಕಲ್ಯಾಣದೊಳಗ ಬರಮಾಡಿಕೊಳ್ಳಿರಿ ಎಂದು ಹಡಪದ ಅಪ್ಪಣ್ಣನಿಗೆ ಬಸವಣ್ಣನವರು ಹೇಳ್ತಾರೆ. ಅವಾಗ ಹಡಪದ ಅಪ್ಪಣ್ಣನವರು ರೇಚಾರಿಯನ್ನ ಕರೆದುಕೊಂಡು ಬರ್ತಾರೆ. ಕಲ್ಯಾಣದೊಳಗ ರೇಚಾರನ್ನ ಕರೆದುಕೊಂಡು ಬಂದು ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಬಗ್ಗೆ ಸವಿಸ್ತಾರವಾಗಿ ವಿಷಯವನ್ನು ಹೇಳ್ತಾರೆ. ಬಸವಣ್ಣನವರ ಒಳ್ಳೆ ಗುಣಾದಿಗಳನ್ನ ತಿಳಿದುಕೊಂಡ ಬಳಿಕ ಕಲ್ಯಾಣದಂತೆ ಕಲ್ಯಾಣದೊಳಗ ಸಂತ ಶರಣರನ್ನ ಭೇಟಿಯನ್ನ ಮಾಡುತ್ತಾರೆ. ನಂತರದೊಳಗ ಸುಮ್ಮನೆ ಸಿಂಹಾಸನಾಧೀಶರಾಗಿರ್ತಕ್ಕಂಥ ಎಲ್ಲಿಗೆ ಬರುತ್ತಾರೆ, ಅಲ್ಲಮ ಪ್ರಭುದೇವರನ್ನ ಬೆಳಿಗ್ಗೆ ಭೇಟಿ ಮಾಡಿಸ್ತಾರೆ. ಅದಾಗ ಸಂತೋಷ ಆಯಿತು. ಕಲ್ಯಾಣದೊಳಗ ರೇಚಾರ್ಯರು ಉಳಿದುಕೊಳ್ಳುತ್ತಾರೆ. ಇಲ್ಲಿ ಶಿವನು ಕೈಲಾಸದಿಂದ ಧರೆಗಿಳಿಸಿದ್ದಾನೆ. ಶಿವನೇ ಆತನಿಗೆ ರೇಚಾರ್ಯನೆಂದು ನಾಮಕರಣವನ್ನ ಮಾಡಿದ್ದಾನೆ. ಇಡೀ ಊರು ಜನ ನಾವು ನೀವೆಲ್ಲರೂ ಸೇರಿಕೊಂಡು ಇಂದಿನ ದಿನ ನಾಮಕರಣವನ್ನ ಮಾಡೋಣ. ಆ ನಾಮಕರಣಕ್ಕೆ ಏನೆಲ್ಲ ಏರ್ಪಾಡು ಮಾಡ್ಕೋಬೇಕು ಗಂಗಾಸ್ಥಳಕ್ಕೆ ಹೋಗಿ ಬಂದಿರಿ.